ಇವತ್ತಿನ ವಿಡಿಯೋದಲ್ಲಿ ನಾವು ಹುಬ್ಳಿ ಧಾರವಾಡ ಸ್ಪೆಷಲ್ ಆಗಿರುವಂಥ ಗಿರ್ಮಿಟ್ ರೆಸಿಪಿಯನ್ನು ಮಾಡೋಣ. ಭಾಳ ಈಸಿ ಇದೆ, ಭಾಳ ಟೇಸ್ಟಿ ಕೂಡ, ಮತ್ತು ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನೀವು ಇದನ್ನು ಸರ್ವ್ ಮಾಡ್ಬೋದು. ಬೇಕಂದರೆ ಬೆಳಗ್ಗೆ ನಾಷ್ಟ ಕೂಡ ನೀವು ಇದನ್ನು ತಿನ್ಬೋದು. ಭಾಳ ಟೇಸ್ಟಿ ಆಗುತ್ತೆ ಮತ್ತು ಭಾಳ ಸುಲಭ ಕೂಡ. ಮತ್ತು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಇಲ್ಲಿ ತನಕ ನೀವು ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ ಹೊಡೆದಿಡ್ರಿ. ಇದರಿಂದ ನಿಮಗೆ ಮುಂದಿನ ವಿಡಿಯೋದು ಏನು ನನ್ನ ವಿಡಿಯೋಸ್ ಬರ್ತಿರ್ತಾವಲ್ಲ ಅದರ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ದಾಗ ಬರ್ತೈತಿ. ಮತ್ತು ನಡೀರಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡ್ತೀನಿ. ಮತ್ತು ಈಗೇನಿದೆಯಲ್ಲ, ನಾನಿಲ್ಲಿ ವೆಜಿಟೇಬಲ್ ಚಾಪರ್ ತೊಗೊಂಡಿದ್ದೀನಿ. ಇದು ಎಲೆಕ್ಟ್ರಿಕ್ ವೆಜಿಟೇಬಲ್ ಚಾಪರ್. ಬೇಕಂದರೆ ನೀವು ಕೈಯಿಂದ ಕೂಡ ಚಾಕುವಿಂದ ಕೂಡ ಕಟ್ ಮಾಡ್ಕೋಬೋದು. 2 ದೊಡ್ಡ ಸೈಜ್ ಇರುವಂಥ ಉಳ್ಳಾಗಡ್ಡಿನ ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದರಲ್ಲಿ ನಮ್ಗೆ ಎಷ್ಟು ಸೈಜಸ್ ಬೇಕೋ ಅಷ್ಟು ಚಿಕ್ಕದಾಗಿ ಮಾಡ್ಕೊತ ಹೋಗ್ಬೋದು. ಸೊ ಅದು ರೆಡಿಯಾಗಿದೆ, ನಾನು ಅದನ್ನು ಸೈಡಿಗೆ ಇಡ್ತಾಯಿದ್ದೀನಿ. ಈಗ ಒಂದು ಪ್ಯಾನ್ದಲ್ಲಿ ನಾವು 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಚಟಪಟ ಅನ್ನೋ ತನಕ ನಾವು ಇದನ್ನು ಕರ್ಕೋಣ. ಆಮೇಲೆ ಕರಿಬೇವಿನ ಸೊಪ್ಪಷ್ಟು ಹಾಕ್ತಾಯಿದ್ದೀನಿ. ಎಷ್ಟು ಹೆಚ್ಚಿಗೆ ಹಾಕ್ತೀವಿ ಅಷ್ಟು ಚಲೋ ಆಗ್ತೈತಿ ಟೇಸ್ಟು. ಮತ್ತು ಇದು ಹಾಕಿ ಆಯಿತು. ಇದು ಉಳ್ಳಾಗಡ್ಡಿ ನಾವು ಇದೇನು ಕಟ್ ಮಾಡ್ಕೊಂಡು ಇಟ್ಟಿದ್ದೀವಲ್ಲ ಇದು ಹಾಕೋಣ ಇದ್ರೊಳಗೆ. ಇದನ್ನು ಕೂಡ ಚೆನ್ನಾಗಿ ಕರ್ಕೊಳ್ಳೋಣ. ಇದರದ್ದು ಕಲರ್ ಏನಿದೆಯಲ್ಲ ನೀವು ನೋಡ್ತಾ ಇರ್ಬೋದು ಈಗ ಹೆಂಗಿದೆ. ಇದ್ರದ್ದು ಫುಲ್ ಚೇಂಜ್ ಆಗೋ ತನಕ ಕರ್ಕೊಂಡು ನಾವು ಇದನ್ನು. ಆಮೇಲೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, 3 ಹಸಿ ಮೆಣಸಿನ್ಕಾಯಿ. ಇದು ಜಾಸ್ತಿ ಖಾರದಿದೆ, ಸೊ ಅದಕ್ಕಾಗಿ ನಾನು 3 ಹಾಕ್ತಾಯಿದ್ದೀನಿ. ನಿಮಗೆ ಹೆಚ್ಚಿಗೆ ಬೇಕಂದರೆ ನೀವು ಇನ್ನಷ್ಟು ಹೆಚ್ಚಿಗೆ ಹಾಕ್ಬೋದು. ಮತ್ತು ನೀವು ನೋಡ್ತಾ ಇರ್ತೀರಿ, ಇದು ಕಲರ್ ನೋಡಿರಿ ಉಳ್ಳಾಗಡ್ಡಿ ಇದು ಎಷ್ಟು ಚೇಂಜ್ ಆಗೈತಿ ಈಗ. ಈ ಟೈಮ್ದಾಗ ನಾವು ಇದು ಅರಿಶಿಣದ ಪುಡಿ ಹಾಕೋನು 1 ಟೇಬಲ್ ಸ್ಪೂನಷ್ಟು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1 ನಿಮಿಷ ತನಕ ಇದನ್ನು ಮಿಕ್ಸ್ ಮಾಡ್ಕೊತ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತ ಹೋಗೋಣ. ಯಾಕಂದರೆ ಇದು ಅರಿಶಿಣದ ಏನು ಹಸಿ ಅರಿಶಿಣದ ಇದು ಇರುತ್ತಲ್ಲ ಸ್ಮೆಲ್, ಅಥವಾ ಇದು ಕುಕ್ ಆಗಬೇಕು, ಚೆನ್ನಾಗೆ ಬೇಯಬೇಕು. ಇದಾದ ನಂತರ ನಾವು ಇದು ಹುಣಸೆ ಹಣ್ಣಿನ ರಸ ಇರ್ತೈತಲ್ಲ ಇದನ್ನು ಹಾಕಾಕತ್ತೀನಿ. ಇದು ಕೂಡ ಒಂದು ಅರ್ಧ ಕಪ್ನಷ್ಟು ಹಾಕಿ ಇದನ್ನು ಕೂಡ ಚೆಂದಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊತ ಹೋಗೋಣ. ಇದು ನೀರೇನಿದೆಯಲ್ಲ ಎಲ್ಲ ಮುಗಿಯೋ ತನಕ ನಾವು ಇದನ್ನು ಇದೇ ಥರ ಫ್ರೈ ಮಾಡ್ಕೊತ ಹೋಗಬೇಕು. ಒಂದು ಸಣ್ಣ ಪೀಸಷ್ಟು ನಾನಿಲ್ಲಿ ಇದು ಹಾಕ್ತಾಯಿದ್ದೀನಿ, ಬೆಲ್ಲ. ಇದರಿಂದ ನಮ್ಗೆ ಟೇಸ್ಟ್ ಏನಿರುತ್ತಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೈತಿ. ಹುಣಸೆ ಹಣ್ಣಿನ ಜೊತೆ ಬೆಲ್ಲ ಹಾಕಿದರೆ ಸ್ವಲ್ಪ ಒಳ್ಳೆಯದು. ಆಮೇಲೆ ಇದು ನೋಡ್ತಿರ್ಬೋದು ನೀವು, ಇದು ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊತ ತಿರುಗಾಡ್ಸ್ಕೊತ ಮಿಕ್ಸ್ ಮಾಡ್ಕೊತ ಹೋಗಬೇಕು. 5-6 ನಿಮಿಷ ಸಾಕು. ಇದು ನೀರೇನಿದೆಯಲ್ಲ ಎಲ್ಲ ಇಂಕೊಂಡಾಯ್ತು, ನೀವು ನೋಡ್ತಾ ಇರ್ಬೋದು. ಪೇಸ್ಟ್ ಗತ್ತಲೆ ರೆಡಿ ಆಗಿಬಿಡ್ತೈತಿ. ಇದು ಆರೋ ತನಕ ಬಿಟ್ಬಿಡಬೇಕು. ಅದು ಚೆನ್ನಾಗಿ ಆರಿದ ನಂತರ ನಾವು ಮುಂದಿನ ಪ್ರೊಸೆಸ್ ಮಾಡಬೇಕು. ಈಗ ಒಂದು ದೊಡ್ಡ ಬೌಲ್ದಲ್ಲಿ ನಾನು 2 ಕಪ್ನಷ್ಟು ಚುಮೂರಿ ತೊಗೊತಾ ಇದ್ದೀನಿ. ಆಮೇಲೆ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ, ಟೊಮೆಟೊ ಮತ್ತು ಇದು ಕೊತ್ತಂಬರಿ ಇದೆಲ್ಲ ತೊಗೊಂಡಾಯ್ತು. ಇದು ಕೂಡ ಒಂದು ದೊಡ್ಡ ಸ್ಪೂನಷ್ಟು ಒಂದು ಪೇಸ್ಟ್, ಅದು 1 ಸ್ಪೂನಷ್ಟು ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ನಾವು ಪುಟಾಣಿದ ಪೌಡ್ರ್ ಏನು ಮಾಡ್ಕೊಂಡು ಇಟ್ಟಿರ್ತೀವಲ್ಲ ಮನೆಯೊಳಗೆ ಅದೊಂದು ಸ್ವಲ್ಪ ಹಾಕ್ರಿ. ಆಮೇಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು. ಇದು ಹಿಂಗೆ ಆಗಿಬಿಡ್ತೈತಿ. ವಾವ್, ಬಹಳ ಟೇಸ್ಟಿ. ಇದು ನನ್ನ ಫೇವ್ರೇಟ್ ಇದು ಗಿರ್ಮಿಟ್. ಮತ್ತು ಇದು ಕೂಡ ನೀವು ಇದು ಹೊರಗೆ ಏನು ಸಿಗ್ತೈತಲ್ಲ ರೋಡ್ದಾಗ, ಹುಬ್ಳಿ ಧಾರವಾಡ ರೋಡ್ದಾಗ ಎಲ್ಲೇ ಹೋದರೂ ಸಿಗ್ತೈತಲ್ಲ ಅದೇ ಥರ ಸೇಮ್ ಆಗ್ತೈತಿ. ಇದು ಕೂಡ ನೀವು ಒಮ್ಮೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಮೇಲೆ ಈ ಥರ ಮತ್ತು ಸ್ವಲ್ಪ ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ ಗಾರ್ನಿಷ್ ಮಾಡಿ, ಸೇವ್ ಒಂದು ಸ್ವಲ್ಪ ಗಾರ್ನಿಷ್ ಮಾಡಿ ರೆಡಿ ಮಾಡಿದ್ದೀನಿ ನಾನು. ವಿಡಿಯೋ ಲೈಕ್ ಆಗಿತ್ತಂದರೆ ಪ್ಲೀಸ್ ಲೈಕ್ ಮಾಡಿರಿ. ಮತ್ತು ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.